ಎಲ್ಲರಿಗೂ ನಮಸ್ಕಾರ. ಇವತ್ತು ಇಷ್ಟೊಂದು ಜನ ದಿಗ್ಗಜರಿದ್ದಾರೆ ಈ ಹಾಲಲ್ಲಿ. ಸೊ ನನಗೆ ಮಾತು ಬರ್ತಾ ಇಲ್ಲ, ತೊದಲ್ತಾ ಇದೆ ನಾಲ್ಗೆ, ಕ್ಷಮೆ ಇರಲಿ. ಮೊದಲನೇದಾಗಿ ನನ್ನ ಮೋಸ್ಟ್ ಫೇವ್ರೆಟ್, ನಾನು ಅವರ ದೊಡ್ಡ ಅಭಿಮಾನಿ ನಾದಬ್ರಹ್ಮ ಹಂಸಲೇಖ ಸರ್ ಅವರು ಇಲ್ಲಿದ್ದಾರೆ. ಸರ್ ನಿಜವಾಗ್ಲೂ ಏನಂತಾರೆ, ಆಡ್ತಾ ಆಡ್ತಾ ಭಾಷೆ, ಹಾಡ್ತಾ ಹಾಡ್ತಾ ರಾಗ ಅಂತಾರೆ. ನೀವು ಆ ರಾಗನ ನಿಮ್ಮ ಭಾಷೆಯಾಗೆ ಬದಲಾಯಿಸ್ಕೊಂಬಿಟ್ಟಿದ್ದೀರಾ. ಸಂಗೀತನೇ ನಿಮ್ಮ ಉಸಿರಾಗಿದೆ. ನೀವು ಕೊಟ್ಟಿರೋವಂಥ ಸಂಗೀತದಿಂದ ಇವತ್ತು ನಾವೆಲ್ಲರೂ ಉಸಿರಾಡ್ತಿದ್ದೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿಗೂ ನನಗೆ ಪ್ರತಿಯೊಂದು ಮ್ಯೂಸಿಕಲ್ಲೂ ರಿಲೇಟ್ ಮಾಡ್ಕೋಬೋದು ನಾವು. ಏನೋ ಜಾದೂ ಮಾಡ್ತೀರಾ ಸರ್ ನೀವು. ನಿಜವಾಗ್ಲೂ ಶಾರದೆಯ ಸುಪುತ್ರ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಭಾರಿ ದೊಡ್ಡ ಕ್ರಷ್ ಇತ್ತು ಧ್ಯಾನ್ ಅವ್ರ ಮೇಲೆ. ಇವತ್ತು ಅವ್ರನ್ನ ಎದುರುಗಡೆಯಿಂದ ನೋಡ್ತಾ ಇರೋದು ಈಗಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ಬಿಕಾಸ್ ಅವರು ಆ್ಯಕ್ಟಿಂಗ್ ಮಾಡೋದು ನಿಲ್ಲಿಸಿದಾಗ ನನಗೆ ಸಡನ್ನಾಗಿ ಬೇಜಾರಾಯ್ತು, ಯಾಕೆ ಇವ್ರು ಎಲ್ಲೂ ಕಾಣಿಸ್ಕೋತಾ ಇಲ್ವಲ್ಲ ಅಂತ. ಮೊನಾಲಿಸಾ ಹಾಡನ್ನೆಲ್ಲ ಅವಾಗ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಇನ್ನೇನು ಬೆಳಗ್ಗೆ ಯೂಟ್ಯೂಬ್ ಪ್ಲೇ ಮಾಡಿಕೊಂಡು ಒಂದಷ್ಟು ಹಾಡುಗಳು ಬರೋದು, ಅದರಲ್ಲಿ ಮೊನಾಲಿಸಾ ಅಂತ ಬರೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ನಮಗೆ ರಟ್ಟಾಗಿತ್ತು ಮನಸ್ಸಲ್ಲಿ. ಸ್ಕೂಲಲ್ಲೂ ಅದನ್ನೇ ಹಾಡಿಕೊಂಡು ಬೆಳೆದಿದ್ದು ನಾವು. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಸದಾ ಮ್ಯಾಮ್, ಏಜಿಂಗ್ ಲೈಕ್ ಫೈನ್ ವೈನ್. ನಾನು ನಿಜವಾಗ್ಲೂ ಅಂದರೆ ಏನಂತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಓಕೆ ಈಗಲೂ ಹಾಗೆ ಇದ್ದಾರಲ್ಲ ಅಂತ ಅನ್ಕೋಬೋದು, ಎಡಿಟ್ ಮಾಡಿರ್ಬೋದು ಅಂತ ಅನ್ಕೋಬೋದು. ಬಟ್ ಎದುರುಗಡೆಯಿಂದ ನೋಡಿದಾಗಲೂ ಯು ಲುಕ್ ಲೈಕ್ ಅ ಗಾಡೆಸ್. ನಿಜವಾಗ್ಲೂ ನಾನು ಹೀಗೆ ನಿಮ್ಮ ಥರನೇ ಒಂದು ಕರಿಯರ್ ಗ್ರಾಫ್ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಇದ್ದಾರೆ ಇವತ್ತಿಲ್ಲಿ. ನಮ್ಮ ಹಾಡು ಬಿಡುಗಡೆ ಆಗಿದೆ. ಎಲ್ಲದಕ್ಕೂ ನನ್ನ ಕೃತಜ್ಞತೆಗಳನ್ನ ನಾನು ನಿಜವಾಗ್ಲೂ ಇಂದ್ರಜಿತ್ ಸರ್ಗೆ ಅರ್ಪಿಸಲೇಬೇಕು. ಯಾಕಂದರೆ ಇವತ್ತು ಸರ್ ನನಗೆ ಇಲ್ಲಿ ನಿಂತ್ಕೊಂಡು, ಈ ವೇದಿಕೆ ಮೇಲೆ ನಿಂತ್ಕೊಂಡು ಮೊನಾಲಿಸಾ 20 ವರ್ಷ ಆಗಿದೆ ಅಂತ ಏನು ನೀವು ಅನೌನ್ಸ್ ಮಾಡಿದ್ರಿ, ನನಗಿವಾಗ ನನ್ನ ಮೇಲೆ ಒಂದು ಭರವಸೆ ತುಂಬ ಹೆಚ್ಚಾಗಿದೆ. ಗೌರಿಯಿಂದ ನನ್ನ ಕರಿಯರು ತುಂಬ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಆ ಹುಮ್ಮಸ್ಸಿದೆಯಲ್ಲ, ನನಗೆ ಇವತ್ತು ತುಂಬ ಹೆಚ್ಚಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇವತ್ತು ನಿಮ್ಮೆಲ್ಲರನ್ನು ನೋಡಿ, ಅದು ಒಂದೇ ರೂಫ್ ಅಡಿ ನೋಡಿ ಕೈಕಾಲು ನಡುಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಟ್ ದಯವಿಟ್ಟು ನಮ್ಮ ಹಾಡಿಗೆ ಟೈಮ್ ಬರುತ್ತೆ, ಹಾಡಿಗೆ ಹಾಗೂ ಧೂಳೆಪ್ಸವ ಹಾಡಿಗೆ ಎಷ್ಟು ಪ್ರೋತ್ಸಾಹನ ನೀಡಿದ್ದೀರಾ, ಎಷ್ಟು ಪ್ರೀತಿನ ಹಂಚಿದ್ದೀರಾ. ಹಾಗೆ ಈ ಹಾಡಿಗೂ ಕೂಡ ನಮ್ಮ ಕವಿರಾಜ್ ಸರ್ ಬರೆದಿರೋದು. ಸೊ ಏನಂತಾರೆ, ರವಿ ಕಾಣದ್ದನ್ನ ಕವಿ ಕಂಡ ಅಂತ ಸರ್ ಅದ್ಭುತವಾಗಿ ಲಿರಿಕ್ಸನ್ನ ಬರೆದಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊತೀನಿ. ಇದೇ ಆಗಸ್ಟ್ 15 ನಮ್ಮ ಗೌರಿ ಸಿನಿಮಾ ನಿಮ್ಮೆದುರು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಟಿಕೆಟ್ ತೊಗೊಂಡು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲೇ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ಇಡೀ ಗೌರಿ ತಂಡಕ್ಕೆ, ಆ್ಯಂಡ್ ಸರ್ ಆ್ಯಂಡ್ ಆಲ್ ದ ಮೆಂಬರ್ಸ್ ಆಫ್ ಮೊನಾಲಿಸಾ ಚಿತ್ರಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲು ನಾನು ನಮ್ಮ ಲೆಜೆಂಡ್ರಿ ಹಂಸಲೇಖ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸರ್ ನೀವು ನಿಮ್ಮ ಸಾಂಗ್ಸ್ ಎಲ್ಲ ನಮ್ಮ ಜನ್ರೇಷನ್ ಮಾತ್ರ ಅಲ್ಲ, ಇನ್ನೂ 10 ಜನ್ರೇಷನ್ ಆದರೂ ಖಂಡಿತ ಮರೆಯೋಕ್ಕಾಗಲ್ಲ. ಅದಂಥ ಹಿಸ್ಟ್ರೀಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯೋಕ್ಕಾಗದಿರೋವಂಥ ಒಂದು ಲೆಜೆಂಡ್ರಿ ಸ್ಟ್ಯಾಟಸ್ ಇದೆ ಸರ್ ನಿಮಗೆ. ಸೊ ನೀವಿಲ್ಲಿ ಬಂದು ನಮ್ಮ ಈ ಸಾಂಗ್ಸ್ನ ರಿಲೀಸ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನಾನು ಮತ್ತು ನಮ್ಮ ಡ್ಯಾಡಿ ಫೇವ್ರೆಟ್ ಸಿನಿಮಾ ಮೊನಾಲಿಸಾ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಮ್ಮಪ್ಪ ಎಲ್ಲ ಸಿನಿಮಾ ನನಗೆ ಇಷ್ಟ. ಬಟ್ ಫೇವ್ರೆಟ್ ಪೇರ್ ಧ್ಯಾನ್ ಸರ್, ಸದಾ ಮ್ಯಾಮ್. ಡೆಫಿನೆಟ್ಲಿ ನಾನು ಬೆಳೆದಿದ್ದೀನಿ ಅವ್ರ ಜೊತೆ ಫೋಟೋ ನೋಡಿದಾಗ. ಬಟ್ ಧ್ಯಾನ್ ಸರ್ ಈಗಲೂ ಅದೇ ಥರ ಹ್ಯಾಂಡ್ಸಮ್ ಆಗಿದ್ದಾರೆ. ಸದಾ ಮ್ಯಾಮ್ ವೆರಿ ಬ್ಯೂಟಿಫುಲ್. ಸೊ ವೆರಿ ನೈಸ್. ಈಗಲೇ ನಿಮ್ಮ ಮುಂದೆ ಈಗ ಇವೆಂಟಲ್ಲಿ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಇಡೀ ಟೀಮ್ ಅವರು, ಶರಣ್ ಸರ್, ನಿಮ್ಮ ಕಾಮಿಡಿ ಮಾತ್ರ ಅಲ್ಲ ಸರ್, ನಿಮ್ಮ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇದೇ ಥರ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನೀವು ಸಪೋರ್ಟ್ ಮಾಡೇ ಇರೋದು ಕಮ್ಮಿ, ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಜವಾಗ್ಲೂ
ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತೀರಾ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಸರ್ ಮಾತಾಡೋಕ್ಕೆ. ಸೊ ಥ್ಯಾಂಕ್ ಯು ಸರ್. ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಅಷ್ಟೊಂದು ಹೊಗಳಿದ್ದಾರೆ ನನಗೆ. ಆದರೆ ನನಗಿನ್ನ ಆ ಪ್ರೇಝು ಅದೆಲ್ಲ ನಾನು ಇನ್ನೂ ಮೀಟ್ ಮಾಡಿಲ್ಲ ಅನಿಸುತ್ತೆ. ಆ ಸ್ಟ್ಯಾಂಡರ್ಡ್ನ ಇನ್ನೂ ತುಂಬ ಕಲಿಯೋದಿದೆ. ಕೆ ಸರ್ 100th ಫಿಲಮು ಲೆಜೆಂಡ್ರಿ, ಅದು ನಿಜವಾಗ್ಲೂ ಸರ್ ಅಷ್ಟೊಂದು ಹೊಗಳಿದ್ದಾರೆ. ಆದರೆ ನಾನು ಎಷ್ಟೊಂದು ಕಲ್ತಿದ್ದೀನಿ ಕೆ ಸರಿಂದ. ಆಮೇಲೆ ಅವರು ಸೆಟ್ಟಲ್ಲಿ ಅಂತೂ ನಮ್ಮ ನಿಜವಾಗ್ಲೂ ಒಂದು ಫ್ರೆಂಡ್ ಥರ, ಒಂದು ಬೆಸ್ಟ್ ಫ್ರೆಂಡ್ ಥರ ಎಲ್ಲ ಊಟ ಮಾಡ್ಕೊಂಡಿದ್ವಿ, ಊಟ ತಿಂಡಿ ಮಾಡಿದ ಜೊತೆಗೆ. ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಆಮೇಲೆ ರಂಗಸ್ವಾಮಿ ಸರ್ ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಬಂದಿರೋದಕ್ಕೆ. ನಮ್ಮ ಟೀಮ್ ಅವರೆಲ್ಲ ಈಗ ನೋಡ್ತಾರೆ, ತುಂಬ ಖುಷಿ ಆಗ್ತಾಯಿದೆ. ಕಲ್ಯಾಣ್ ಸರು, ಕವಿರಾಜ್ ಸರು, ಬಿ ಎ ಮಧು ಸರ್ ಎಲ್ಲರೂ ಬಂದಿರೋದು ಥ್ಯಾಂಕ್ ಯು. ನೀವೆಲ್ಲ ಈ ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಈ ಸಿನಿಮಾದಲ್ಲಿ ನಂದೊಂದು ಚಿಕ್ಕ ಪಾತ್ರ ಮಾಡಿರೋದು ಆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ಹೋಪ್ ಮಾಡ್ತೀನಿ. ಈ ಜನರೆಲ್ಲ ನಮ್ಮ ಜನರು ಈ ಸಿನಿಮಾ ನೋಡಿದಾಗ ನೀವೆಲ್ಲ ಹಾಕಿರೋ ಹಾರ್ಡ್ ವರ್ಕು, ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಈಗ ಖಂಡಿತ ನಮ್ಮ ಸೂಪರ್ ಸ್ಟಾರ್ ನಮ್ಮ ಡ್ಯಾಡಿ, ನಿಜವಾಗ್ಲೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ. ತುಂಬ 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 ಸಪೋರ್ಟ್ ಮಾಡಿದ್ದಾರೆ. ಏನೇ ಆಗಿದ್ದೀನಿ, ಏನೇ ಆಗ್ತೀನಿ ನಾನು ಈ ಫ್ಯೂಚರಲ್ಲಿ, ನಾನು ನಮ್ಮ ಡ್ಯಾಡಿ ಇಲ್ಲದೆ ಇದ್ದರೆ ನಾನು ಖಂಡಿತ ಏನೂ ಆಗ್ತಿರ್ಲಿಲ್ಲ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಡೆಫಿನೆಟ್ಲಿ ಸಾನಿ ಅವರು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವರಿಂದ ತುಂಬ ಕಲಿಯೋದಿತ್ತು. ಅಷ್ಟೇ, ಥ್ಯಾಂಕ್ ಯು. ಕ್ಷಮೆ ಇರಲಿ, ನನ್ನ ಮೋಸ್ಟ್ ಫೇವ್ರೆಟ್ ನಟ ಶರಣ್ ಸರ್ ಹೆಸರು ತೊಗೊಳೋದೇ ಮರ್ತು ಹೋದೆ, ಸಾರಿ ಸರ್. ಬಟ್ ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಇಲ್ಲೇ ಇದ್ದಾರೆ, ದೊಡ್ಡ ದೊಡ್ಡ ಅಭಿಮಾನಿ ಸರ್ ನಿಮಗೆ. ನಿಮ್ಮ ಪ್ರತಿ ಒಂದು ಮೂವಿನೂ ರಿಪೀಟಲ್ಲಿ ಹಾಕಿ ಟಿ ವಿಲಿ ಪ್ಲೇ ಮಾಡಿ ನೋಡಿ ಅಂದರೆ ಸರ್ ನಿಮ್ಮ ಹಾಸ್ಯದ ಟೈಮಿಂಗ್ ಏನಿದೆ ಅದನ್ನು ಯಾರೂ ಮುಟ್ಟೋಕ್ಕಾಗಲ್ಲ. ಮತ್ತೊಬ್ಬ ಶರಣ್ ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಒಂದು ಸ್ಫೂರ್ತಿ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆ ಸರ್ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಹಿಯರ್. ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ದಯವಿಟ್ಟು ನಮ್ಮ ಗೌರಿಗೆ ನಿಮ್ಮ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಪ್ರೀತಿ ಮಾಡೋ ಸ್ವಾತಂತ್ರ್ಯ ಗೌರಿ ಕೊಡ್ತಾ ಇದೆ. ಪ್ರೀತಿ ಹಂಚೋ ಸ್ವಾತಂತ್ರ್ಯದ ದಿವಸ ಗೌರಿ ನಿಮಗೆ ತಂದು ಕೊಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.